ದೇವ ನಿನ್ನಡಿಗೆರಗಿ ಕರ ಮುಗಿದಿಹೆ. ಗುರುದೇವ ನಿನ್ನಡಿಗೆರಗಿ ಕರ ಮುಗಿದಿಹೆ. ಭವವದಾಟಿಸಲೆಂದು ಶರಣಾಗಿಹೆ. ಕರ ಮುಗಿದಿಹೆ. ದೇವ ನಿನ್ನಡಿಗೆರಗಿ ಕರ ಮುಗಿದಿಹೆ. ಗುರುದೇವ ನಿನ್ನಡಿಗೆರಗಿ ಕರ ಮುಗಿದಿಹೆ. ವೇದಶಾಸ್ತ್ರಾದಿಗಳನ ತಿಳಿಯೇನು. ತವ ಪದವೇ ಸರ್ವಸ್ವವೆಂದರಿತೇನು. ತವ ಪದವೇ ಸರ್ವಸ್ವವೆಂದರಿತೇನು. ಮಿಗಿಲೆಲ್ಲು ಕಾಣೆನು. ದೇವ ನಿನ್ನಡಿಗೆರಗಿ ಕರ ಮುಗಿದಿಹೆ. ಗುರುದೇವ ನಿನ್ನಡಿಗೆರಗಿ ಕರ ಮುಗಿದಿಹೆ. ಶರಣಾಗಿಹೆ. ಸ್ವಾನಂದದ ಗುರುಸ್ಮರಣೆಯೊಂದಿಗೆ ಎಲ್ಲರಿಗೂ ನಮಸ್ಕಾರ. ಈ ಸಂಚಿಕೆಯಲ್ಲಿನ ಘಟನೆ ಶೀಗೇಹಳ್ಳಿಯಲ್ಲಿ ನಡೆದಿದ್ದು ತುಂಬ ಕುತೂಹಲಕಾರಿ ಅಂಶಗಳನ್ನು ಒಳಗೊಂಡಿದೆ. ಎಂತೆಂಥವರು ಕೂಡ ಈ ಗುರು ಸನ್ನಿಧಿಗೆ ಬರ್ತಾರೆ. ಪರಮ ಪವಿತ್ರ ಸನ್ನಿಧಿಯಲ್ಲಿರುವಾಗಲೂ ಕೂಡ ಸಾಧಕರೆನಿಸಿಕೊಂಡವರೇ ಏನೇನೋ ಅಚಾತುರ್ಯಗಳನ್ನು ಮಾಡಿ ತಾವು ಪಾಪದಾರಿಗೆ ಹೋಗೋದಲ್ಲದೆ ಉಳಿದವರಿಗೂ ಕೂಡ ಕಂಟಕವಾಗಿ ಹೇಗೆ ಕಾಡ್ತಾರೆ ಅನ್ನೋದನ್ನು, ಮತ್ತೆ ಮಹಾತ್ಮರಾದ ಗುರುಗಳು ಸಂತರು ತಮ್ಮ ಆತ್ಮಾನುಸಂಧಾನದ ತಪೋಬಲದಿಂದ ಆ ತೊಂದರೆಗಳನ್ನೆಲ್ಲ ನಿವಾರಿಸಿ ತಮ್ಮ ಶರಣರನ್ನು ಹೇಗೆ ಕಾಪಾಡ್ತಾರೆ ಎನ್ನುವುದಕ್ಕೆ ಈ ಘಟನೆ ಒಂದು ಉತ್ತಮ ಉದಾಹರಣೆಯಾಗಿದೆ. ಶ್ರೀ ಶಿವಾನಂದ ಸರಸ್ವತಿಗಳು ಶೀಗೇಹಳ್ಳಿಯಲ್ಲಿ ಇರುವಂಥ ಕಾಲಘಟ್ಟ ಅದು ಸುಮಾರು 1928ನೇ ಇಸ್ವಿ ಇರ್ಬೋದು. ಅಂದರೆ ಶ್ರೀಧರರು ಶೀಗೇಹಳ್ಳಿಗೆ ಬರೋ 4 ವರ್ಷದ ಮೊದಲಿರಬಹುದು. ಶ್ರೀ ಶಿವಾನಂದರು ಆಗ ಯೌಗಿಕ ಶಕ್ತಿ ಹಾಗೂ ಆಧ್ಯಾತ್ಮಿಕ ಶಕ್ತಿಯಲ್ಲಿ ಉಜ್ವಲವಾಗಿ ಬೆಳಗುತ್ತಿದ್ದಂಥ ಆ ಕಾಲಘಟ್ಟದಲ್ಲಿ ದೂರದ ಬಹಳಷ್ಟು ಜನರು ಶಿವಾನಂದರ ಮಹಿಮೆಯನ್ನು ಕೇಳಿ ತಿಳಿದು ಈ ಗುರುಗಳ ದರ್ಶನಕ್ಕಾಗಿ ಬರ್ತಿದ್ರು. ಸಂದೇಹ, ಸಂಕಟ, ಜಿಜ್ಞಾಸೆ, ಅಧ್ಯಾತ್ಮ ಚಿಂತನೆ ಹಾಗೂ ಅಧ್ಯಾತ್ಮ ಸಾಧನೆ ಇವೆಲ್ಲ ಶ್ರೀ ಶಿವಾನಂದರ ಕಾಲದಲ್ಲಿಯೇ ಈ ಶೀಗೇಹಳ್ಳಿ ಮಠದಲ್ಲಿ ಸರ್ವೇ ಸಾಮಾನ್ಯವಾಗಿತ್ತು. ಸಾಧಕರ ದೊಡ್ಡ ದಂಡೆ ಆಗಿನ ಕಾಲದಲ್ಲಿ ಈ ಶಿವಾನಂದ ಗುರುಗಳ ಯೋಗ ಸಾಧನೆ ಮತ್ತು ಅಧ್ಯಾತ್ಮ ಸಾಧನೆಯ ಗರಡಿಯಲ್ಲಿ ಪಳಗಿ ಬೆಳೀತಾ ಇತ್ತು. ಸಾಗರ, ಸಿದ್ದಾಪುರ, ಸಿರ್ಸಿ, ಯಲ್ಲಾಪುರ, ಹೊನ್ನಾವರ, ಗೋಕರ್ಣ ಅಷ್ಟೇ ಅಲ್ಲ, ದೂರದ ಮಂಗಳೂರಿಂದಲೂ ಕೂಡ ಇವರ ಯೋಗ ಸಾಧನೆಯ ಕೀರ್ತಿಯನ್ನು ಕೇಳಿದಂತಹ ಅನೇಕ ಸಾಧಕರು ಶ್ರೀ ಶಿವಾನಂದರ ಸನ್ನಿಧಿಗೆ ಬರ್ತಿದ್ರು. ಶಿವಾನಂದರ ಸನ್ನಿಧಿಯಲ್ಲಿ ಸಾಧನೆ ಮಾಡ್ತಿದ್ರು. ಈ ರೀತಿ ಆಗ ಶ್ರೀ ಶಿವಾನಂದರನ್ನ ಮೊರೆ ಹೊಕ್ಕ ಸಾಧಕರ ಪೈಕಿ ಒಬ್ಬರು ಸಿದ್ದಾಪುರದ ಹತ್ತಿರ ಇಟಗಿಯ ಶ್ರೀ ಸುಬ್ರಾಯ ಭಟ್ರು ಅನ್ನುವರು. ಇವರು ವಿದ್ವಾಂಸರು, ಸಂಸ್ಕೃತ ಕವಿ, ದೊಡ್ಡ ಪಂಡಿತರು, ಹೀಗೆಲ್ಲವೂ ಆಗಿದ್ರು. ಮಹಾವೈದಿಕರಾದ್ದರಿಂದ ವೈದಿಕ ಕಾರ್ಯಕ್ರಮಗಳಲ್ಲಾಗುವ ಸ್ವಲ್ಪ ಲೋಪದೋಷವನ್ನು ಕೂಡ ಇವರು ಗುರುತಿಸ್ತಿದ್ರು. ಆದರೆ ದೂರ್ವಾಸ ಮುನಿಗಳಂತೆ ಇವರು ಉಗ್ರ ಹಾಗೂ ಶೀಘ್ರ ಕೋಪಿಯಾದ್ದರಿಂದ ಯಾರೂ ಅವರ ತಂಟೆಗೆ ಹೋಗ್ತಿರಲಿಲ್ಲ. ಯಾಕೆಂದರೆ ಅವರಿಗೆ ಕೊಟ್ಟಂಥ ಮಾತು ಚೂರು ಆಚೀಚೆ ಆದರೂ ಸಾಕು, ಅವರಿಗೆ ಉಗ್ರ ಕೋಪ ಬಂದು ಶಾಪ ಕೊಡಲು ಹಿಂದಾದವರಲ್ಲ ಇವರು. ಹಾಗಾಗಿ ಅಲ್ಲಿನ ಜನರು ಇವರನ್ನು ಇಟಗಿ ದೂರ್ವಾಸ ಅಂತಲೇ ಕರೀತಿದ್ರು. ಇಷ್ಟೆಲ್ಲ ಆದರೂ ಕೂಡ ಇವರು ಶಿವಾನಂದ ಗುರುಗಳಿಗೆ ಮಾತ್ರ ವಿಧೇಯರಾಗಿದ್ದರು. ಇವರ ಸ್ವಭಾವವನ್ನು ಬಲ್ಲ ಶಿವಾನಂದ ಗುರುಗಳು ಅಲ್ಲಿನ ಭಕ್ತ ಜನರಿಗೆ ನೀವ್ಯಾರೂ ಈ ಇಟಗಿ ಭಟ್ರ ಸುದ್ದಿಗೆ ಹೋಗಬೇಡಿ ಅಂತ ಹೇಳ್ತಿದ್ರಂತೆ. ಈ ಇಟಗಿ ಭಟ್ರು ಯೋಗಭ್ರಷ್ಟರಾದವರು ಅಂತ ಶೀಗೇಹಳ್ಳಿಯಲ್ಲಿ ಅನೇಕರು ಹೇಳ್ತಿದ್ರು.
ಯೋಗಭ್ರಷ್ಟರು ಅಂತಂದರೆ ಯೋಗ ಸಾಧನೆಯನ್ನು ಮಾಡ್ತಾ ಮಾಡ್ತಾ ಯಾವುದೋ ಕಾರಣದಿಂದ ಈ ಜನ್ಮದಲ್ಲೇ ಪೂರ್ಣ ಸಿದ್ಧಿ ಪಡೆಯದೆ ಆ ಸಾಧನೆ ಮಧ್ಯದಲ್ಲಿ ನಿಂತು ಹೋದ ವ್ಯಕ್ತಿಯನ್ನು ಯೋಗಭ್ರಷ್ಟ ಅಂತ ಕರೀತಾರೆ. ಈ ಇಟಗಿ ಭಟ್ರು ಯೋಗಭ್ರಷ್ಟರಾಗಿದ್ದರು. ಮತ್ತೆ ಈವರೆಗೆ ಅವರು ಮಾಡಿದಂಥ ಯೋಗ ಸಾಧನೆಯಿಂದ ಅವರಿಗೆ ದಶನಾದ ಕೇಳಿಸ್ತಾ ಇತ್ತು ಅಂತ ಬಲ್ಲವರು ಹೇಳ್ತಾರೆ. ಯೋಗ ಸಾಧನೆಯನ್ನು ಮಾಡ್ತಾ ಮಾಡ್ತಾ ಸಾಧಕನ ಮನಸ್ಸು ಆಳಕ್ಕೆ ಇಳಿದಂತೆ, ಅಂದರೆ ಧ್ಯಾನದಲ್ಲಿ ಮನಸ್ಸು ಒಳಗಿನ ಸ್ತರದಲ್ಲಿ ಲೀನವಾಗತೊಡಗಿದಾಗ ಬಾಹ್ಯ ಶಬ್ದವಲ್ಲದ ಒಳಗಿನ ಸೂಕ್ಷ್ಮ ನಾದಗಳು ಆ ಸಾಧಕನಿಗೆ ಕೇಳಲಿಕ್ಕೆ ಪ್ರಾರಂಭವಾಗ್ತವೆ. ಇದನ್ನು ದಶನಾದಗಳು ಅಂತ ಹೇಳ್ತಾರೆ. ಯಾಕೆಂದರೆ 10 ಬಗೆಯ ಈ ರೀತಿ ನಾದಗಳು ಆ ಸಾಧಕನಿಗೆ ಕೇಳ್ತವೆ ಅಂತ ನಮ್ಮ ಯೋಗಶಾಸ್ತ್ರಜ್ಞರು, ಯೋಗ ಗ್ರಂಥಗಳು ಉಲ್ಲೇಖಿಸ್ತವೆ. ಅಂದರೆ ಅದು ಕೆಲವರಿಗೆ ಘಂಟಾನಾದ, ವೀಣಾನಾದ, ಕೊಳಲುನಾದ, ಶಂಖನಾದ, ಢಮರುನಾದ, ಭೇರಿನಾದ, ಮೃದಂಗನಾದ, ಮೇಘನಾದ, ಹೀಗೆ 10 ಬಗೆಯ ನಾದಗಳಿವೆಯಂತೆ. ಆ ಸಾಧಕನ ಮನಸ್ಸಿನ ಧ್ಯಾನ ಸೂಕ್ಷ್ಮತೆಗನುಗುಣವಾಗಿ ಆ ನಾದಗಳಲ್ಲಿ ಯಾವುದೋ ನಾದ ಆ ಸಾಧಕನ ಸೂಕ್ಷ್ಮ ಮನಸ್ಸಿಗೆ ಸದಾ ಕೇಳ್ತಾ ಇರುತ್ತೆ ಅಂತ ಯೋಗ ಸಾಧಕರ ಉಲ್ಲೇಖ. ಇದೆಲ್ಲ ಆಂತರಂಗಿಕ ಧ್ಯಾನ ಸ್ಥಿತಿಯಲ್ಲಿ ಆ ಸಾಧಕನಿಗೆ ಅನುಭವಕ್ಕೆ ಬರುವಂಥ ನಾದಗಳು ಅಂತ ಜ್ಞಾನಿಗಳು ಹೇಳ್ತಾರೆ. ಆದರೆ ಜ್ಞಾನದ ದಾರಿಯನ್ನು ಹಿಡಿದ ಸಾಧಕ ಈ ನಾದಗಳು ಕೇಳುವ ಸ್ಥಿತಿಯನ್ನೂ ದಾಟಿ ಆ ನಾದಕ್ಕೂ ಮೂಲವಾದಂಥ ಪರಬ್ರಹ್ಮ ಚೈತನ್ಯದಲ್ಲಿ ಲೀನವಾಗಬೇಕು ಅಂತ ಆ ಸ್ಥಿತಿಯಲ್ಲಿ ಲೀನವಾಗಿ ನಿಂತ ಜ್ಞಾನಿಗಳ ಮಾತು. ಇಲ್ಲಿ ಈ ಇಟಗಿ ಭಟ್ಟರಿಗೂ ಕೂಡ ಆ ಸೂಕ್ಷ್ಮ ನಾದಗಳು ಕೇಳಿಸ್ತಿತ್ತಂತೆ. ಶಿವಾನಂದ ತೀರ್ಥ ಶೀಗೆಹಳ್ಳಿಯಲ್ಲಿ ಇರುವಂಥ ಕೆರೆ ಇದೆಯಲ್ಲ, ಅದರ ಬದಿಯಲ್ಲಿ ಅವರು ತಾಸುಗಟ್ಟಲೆ ನಿಂತು ಏನನ್ನೋ ಆಲಿಸ್ತಾ ಇರುವಂತೆ ಇರ್ತಿದ್ರಂತೆ. ಆಗಂತೂ ಯಾರೂ ಅವರ ತಂಟೆಗೆ ಹೋಗ್ತಾನೆ ಇರಲಿಲ್ಲ, ಆ ಕಡೆಗೆ ಹೋಗ್ತಾನೆ ಇರಲಿಲ್ಲ. ಅವರಿಗೆ ಆಗ ದಶನಾದ ಕೇಳ್ತಿತ್ತು ಅಂತ ಬಲ್ಲವರು ಹೇಳ್ತಾರೆ. ಆ ದಶನಾದದ ವೇದನೆಯನ್ನು ತಾಳಲಾರದೆ ಅವರು ಓಂ ಅಂತ ಪ್ರಣವವನ್ನು ಮೇಲಿಂದ ಮೇಲೆ ಹೇಳ್ತಾ ಇದ್ರು. ತಲೆ ಎತ್ತಿ ನಿಂತು ಒಂದು ಕೈ ಕಿವಿಗೆ ಒತ್ತಿ ಹಿಡಿದು ಆಕಾಶವನ್ನೇ ನಿರೀಕ್ಷಿಸ್ತಾ ನಿಲ್ತಿದ್ರು. ಈ ಭಟ್ಟರ ಕಟ್ಟಿದ ಜಡೆ, ನೀಟಾದ ಕುರುಚಲು ಗಡ್ಡ, ಸುಕ್ಕುಗಟ್ಟಿದ ಮುಖ, ಎಣ್ಣೆ ಕೆಂಪು ಬಣ್ಣ, ಹಣೆಗೆ ಹೊಸೆದ ಭಸ್ಮ, ಆ ನಿಲುವೂ ಕೂಡ ಥೇಟ್ ದೂರ್ವಾಸರಂತೆ ಇತ್ತು ಅಂತ ಬಲ್ಲವರು ಹೇಳ್ತಾರೆ. ಹಾಗೆ ಶ್ರೀರಾಮ ಜಯರಾಮ ಜಯ ಜಯರಾಮ ಅನ್ನುವಂತಹ ತ್ರಯೋದಶಾಕ್ಷರಿ ಮಂತ್ರಮುದ್ರೆಯುಳ್ಳ ದೊಡ್ಡ ನಿಲುವಂಗಿಯನ್ನು ಇವರು ಧರಿಸ್ತಾ ಇದ್ರಂತೆ. ಇಂಥವರು ಈ ಕೆರೆ ದಂಡೆಯ ಮೇಲೆ ಈ ದಶನಾದದ ವೇದನೆಯಿಂದ ತಳಮಳಿಸ್ತಾ ಇರೋದು ನೋಡಿದವರಿಗೆ ಗೊತ್ತಾಗ್ತಿತ್ತು ಅಂತ ಅದರನ್ನು ಕಂಡವರು ಹೇಳ್ತಾರೆ. ಈ ಬಗೆಯ ವಿಪರೀತ ಸ್ಥಿತಿ ಅಥವಾ ದಶನಾದ ಕೇಳಿಸುವ ವಿಪರೀತ ಮನಸ್ಥಿತಿ ಯೋಗಾಭ್ಯಾಸದಲ್ಲಿ ಭ್ರಷ್ಟರಾದವರಿಗೆ ಮಾತ್ರ ಅಂತ ಶ್ರೀ ಶಿವಾನಂದರು ಇಟಗಿ ಭಟ್ರ ಬಗ್ಗೆ ಅನುಕಂಪವನ್ನು ತೋರಿಸ್ತಿದ್ರಂತೆ. ಯಾಕೆ ಅಂದರೆ ಈ ದಶನಾದದ ದಾರಿಯನ್ನು ದಾಟಿ ತಮ್ಮ ಸಾಧನೆಯ ಹಾದಿಯಲ್ಲಿ ಸಿದ್ಧಿಯನ್ನು ಪಡೆದಂಥವರು ಈ ಶಿವಾನಂದರು. ಹಾಗಾಗಿ ಅವರಿಗೆ ಈ ಯೋಗ ರಹಸ್ಯಗಳೆಲ್ಲ ಗೊತ್ತಿದ್ದರಿಂದ ಈ ವಿಷಯವನ್ನು ಹೇಳ್ತಾ ಈ ಭಟ್ರ ಬಗ್ಗೆ ಈ ಶಿವಾನಂದ ಗುರುಗಳು ಅನುಕಂಪ ಪಡ್ತಾ ಇದ್ರು. ಆ ಕಾಲದಲ್ಲಿ ಭಕ್ತರಿಗೆ, ಸಾಧಕರಿಗೆ ತಮ್ಮ ಮಠದಲ್ಲಿ ಸಾಧ್ಯವಾದಷ್ಟು ಅನುಕೂಲ ಮಾಡಿಕೊಡ್ತಿದ್ದಂಥ ಈ ಶಿವಾನಂದ ಗುರುಗಳು ಶಿವಾನಂದ ತೀರ್ಥ ಅನ್ನೋ ಕೆರೆ ಏರಿಯ ಮೇಲೆ ಈ ಸಾಧಕರ ತಪಸ್ಸಿಗಾಗಿ ಒಂದು ಸಣ್ಣ ಮನೆಯನ್ನು ಗುಹೆಯ ಥರ ಕಟ್ಟಿಸಿ ಅಲ್ಲಿರಲಿಕ್ಕೆ ವ್ಯವಸ್ಥೆ ಮಾಡಿದ್ರು. ಈ ಇಟಗಿ ಭಟ್ರು ಅದೇ ಮನೆಯಲ್ಲೇ ತನ್ನ ಸಾಧನೆಗಾಗಿ ಇರ್ತಿದ್ರು. ಆದರೂ ಕೂಡ ಅವರಿಗೆ ಊರಿನ ಸೆಳೆತ ಬಿಟ್ಟಿರಲಿಲ್ಲ. ಹಾಗಾಗಿ ಈ ಇಟಗಿ ಭಟ್ರು ಆಗಾಗ ಇಟಗಿ ಕಡೆ ಸಾಕ್ತಿದ್ರಂತೆ. ಒಮ್ಮೆ ಈ ಇಟಗಿ ಭಟ್ರು ಕಡಬಾಳ ಅನ್ನುವಂಥ ಊರು, ಇದು ಶೀಗೆಹಳ್ಳಿಯ ಹತ್ತಿರ ಇರುವಂಥ ಊರು, ಅಲ್ಲಿ ಒಂದು ಮನೆಗೆ ಅವರ ಆಹ್ವಾನದ ಮೇರೆಗೆ ಹೋಗಿದ್ರು. ತಿರುಗಿ ಬರುವಾಗ ರಾತ್ರಿಯಾಗಿಬಿಟ್ಟಿತ್ತು. ಆವತ್ತು ಮಹಾಲಯ ಅಮಾವಾಸ್ಯೆ ದಿನವಾಗಿತ್ತು. ಈ ಭಟ್ರು ಕಡಬಾಳದಿಂದ ಹೊಳೆ ದಾಟಿ ಪಾಳ್ಯದ ಗದ್ದೆ ಅನ್ನುವಂಥ ವಿಸ್ತಾರವಾದಂಥ ಬಯಲನ್ನು ದಾಟಿ
ಮಠದ ಕಡೆ ಆ ರಾತ್ರಿಯಲ್ಲಿ ಬರ್ತಾ ಇದ್ರು. ಅವರ ಕೈಯಲ್ಲೊಂದು ತೆಂಗಿನಕಾಯಿ, ಅವರ ಬಾಯಲ್ಲಿ ಯಥಾ ಪ್ರಕಾರ ಓಂಕಾರನಾದ. ಹಾಗೆ ಬರ್ತಾ ಇದ್ರು. ಆ ಬಯಲ ಮಧ್ಯೆ ಬರುವಾಗ ಒಮ್ಮೆಲೆ ಅವರ ಮುಂದೆ ಆಕಾಶಕ್ಕೂ ಪಾತಾಳಕ್ಕೂ ಎಂಬಂತೆ ವಿಚಿತ್ರವಾದ ಆಕೃತಿಯೊಂದು ಕಾಣಿಸಿಕೊಂಡಿತು. ತಕ್ಷಣ ಭಟ್ರಿಗೆ ಇದೊಂದು ವಿಕೃತ ಶಕ್ತಿ, ವಾಸ್ತವಿಕವಾಗಿ ಆ ಶಕ್ತಿ ಏನು ಅನ್ನೋ ಸತ್ಯ ಹೊಳೆದು ರಕ್ಷಣೆಗಾಗಿ ಅವರು ರಾಕ್ಷೋಗ್ನ ಮಂತ್ರವನ್ನು ಪಠಿಸ್ತಾ ಬಂದರು. ಇವರು ಮಂತ್ರ ಪಠಿಸ್ತಾ ಮುಂದೆ ಬಂದಂತೆಲ್ಲ ಆ ಆಕೃತಿ ಇವರ ಮುಂದೇನೆ ಇತ್ತು. ಮೊದಲೇ ಸಿಟ್ಟಿನ ಭಟ್ರು, ಜೊತೆಗೆ ತನ್ನ ತಪಶಕ್ತಿಯ ಬಗ್ಗೆ ಅಪಾರ ಅಭಿಮಾನವಿರುವಂಥ ಮನುಷ್ಯ ಇವರು. ಇಲ್ಲಿ ಆ ಶಕ್ತಿ ರಾಕ್ಷೋಗ್ನ ಮಂತ್ರಕ್ಕೂ ಬಗ್ಗದೆ ತನ್ನ ಎದುರಿಗೆ ಬರ್ತಾ ಇದೆ ಅಂದಮೇಲೆ ಕೇಳಬೇಕೆ? ಈ ಭಟ್ರಿಗೆ ಸಿಟ್ಟೇರ್ತು. ಯಲ ಬ್ರಹ್ಮರಾಕ್ಷಸವೇ, ನನ್ನನ್ನೇ ಹೆದರ್ಸ್ತೀಯಾ? ನಾನು ಇಟಗಿಯ ಯೋಗಿ ಅಂತ ಹೇಳ್ತಾ ಕೆಲವು ವಿಶೇಷ ಮಂತ್ರಗಳನ್ನು ಪಠಿಸ್ತಾ ಆ ತನ್ನ ಕೈಯಲ್ಲಿದ್ದ ತೆಂಗಿನಕಾಯಲ್ಲಿ ಆ ರಕ್ಕಸ ಶಕ್ತಿಯನ್ನ ಆಹ್ವಾನಿಸಿ ದಿಗ್ಬಂಧನ ಮಾಡಿದ್ರು. ಹಾಗೇ ದಿಗ್ಬಂಧಿಸಿದ ಆ ತೆಂಗಿನಕಾಯನ್ನ ಹಿಡಿದು ಆ ಶೀಗೇಹಳ್ಳಿ ಮಠದ ಊರಿನ ಮಧ್ಯದ ಸಮೀಪಕ್ಕೆ ಬಂದಿದ್ರು. ಆಗ ಆ ಸಿಟ್ಟಿನ ಯೋಗಿಗೆ ತಟ್ಟನೆ ನೆನಪಾಯಿತು. ಅಯ್ಯೋ, ತಾನು ದುಷ್ಟ ಶಕ್ತಿಯನ್ನ ಕಟ್ಟಿಕೊಂಡು ಬಂದವ, ಈಗ ಮಠಕ್ಕೂ ಹೋಗುವಂತಿಲ್ಲ, ಹಿಂದಕ್ಕೂ ಹೋಗುವಂತಿಲ್ಲ. ಈಗ ಯೋಗಿಯ ಸಿಟ್ಟು ಇಳಿದಿರಬೇಕು. ಏನು ಮಾಡೋದು ಅಂತ ಗೊತ್ತಾಗದೆ ಆ ಅಪರಾತ್ರಿಯಲ್ಲಿ ಊರ ಮಧ್ಯದಲ್ಲಿ ಒಂದು ಅಶ್ವತ್ಥ ಕಟ್ಟೆ ಇತ್ತು. ಆ ಅಶ್ವತ್ಥ ಕಟ್ಟೆ ಬಯಲಿಗೆ ಧಾವಿಸಿ ಆ ದೊಡ್ಡ ಅಶ್ವತ್ಥ ಮರದ ಬುಡದಲ್ಲಿ ತಾನು ದಿಗ್ಬಂಧಿಸಿದ ಆ ದುಷ್ಟಶಕ್ತಿ ಇರುವ ತೆಂಗಿನಕಾಯನ್ನ ಹುಗಿದು ಅಶ್ವತ್ಥ ಕಟ್ಟೆಯಲ್ಲಿ ಆ ದುಷ್ಟಶಕ್ತಿಯನ್ನ ವಾಸ್ತವ್ಯ ಹೂಡುವಂತೆ ಮಾಡಿಬಿಟ್ರು. ಅದೇ ಹೊತ್ತಿಗೆ ಶ್ರೀ ಶಿವಾನಂದರು ತನ್ನ ಯೋಗ ಸಮಾಧಿಯಲ್ಲಿದ್ದವರು ಈ ಸಂಗತಿಯನ್ನರಿತು, ಶಿವ, ಆ ಇಟಗಿ ಭಟ್ಟ ದಾರಿ ಮೇಲಿನ ಮಾರಿಯನ್ನ ತಂದು ಊರ ಮಧ್ಯದಲ್ಲಿ ಹಾಕಿದ್ನಲ್ಲೋ ಅಂತ ಮಠದ ಆಡಳಿತಗಾರರಾಗಿದ್ದ ಹಕ್ಕೀರಾಮ್ ಭಟ್ರನ್ನ ಕರೆದು ಮುಂದಾಗುವ ಅನಾಹುತವನ್ನ ಅವರಿಗೆ ವಿವರಿಸ್ತಾ ಇದ್ರು. ಆ ಹೊತ್ತಿಗೆ ಇಷ್ಟು ಘನಂದಾರಿ ಕೆಲಸ ಮಾಡಿದ್ದಂಥ ಈ ಭಟ್ರು ಮಠದ ಬಾಗಿಲಿಗೆ ಬಂದು ಶಿವಾನಂದರ ಈ ಮಾತುಗಳನ್ನು ಕೇಳಿದ್ರು. ಆ ಯೋಗಿಯ ಅಹಂಕಾರ ಆಗ ಇಳೀತು. ಅದಾಗಲೇ ಅನೇಕ ದುರ್ಘಟನೆಗಳನ್ನು ಆ ಶೀಗೇಹಳ್ಳಿ ಊರು ಈ ಮೊದಲೇ ಅನುಭವಿಸಿತ್ತು. ಈಗ ತನ್ನ ಈ ಅಹಮ್ಮಿನ ಉಪಾದ್ವ್ಯಾಪ ಇಡೀ ಊರಿಗೆ ಮುಳುವಾಗುತ್ತೆ ಅಂತ ಗೊತ್ತಾಗಿ ಮಠಕ್ಕೆ ಬರದೆ ಕೆರೆಗೆ ಹೋಗಿ ಸ್ನಾನ ಮಾಡಿ ತನಗೆ ಕೊಟ್ಟಂತಹ ಗುಹೆಯನ್ನು ಹೊಕ್ಕು ಬಿಟ್ಟಿದ್ರು ಈ ಯೋಗಭ್ರಷ್ಟ ಭಟ್ರು. ಆಮೇಲೆ 4-5 ದಿನಗಳವರೆಗೆ ಯಾರಿಗೂ ಮುಖಾನೇ ತೋರಿಸ್ಲಿಲ್ಲ. ಆದರೆ ಆ ಕೆಟ್ಟ ಶಕ್ತಿಯನ್ನು ಈ ಇಟಗಿ ಭಟ್ರು ಊರ ಮಧ್ಯೆ ತಂದು ಹಾಕಿದ್ದಕ್ಕೆ ಶಿವಾನಂದರು ಮಾತ್ರ ಪದೇ ಪದೇ ಹಳಹಳಿಸ್ತಾ ಇದ್ರು, ಪಶ್ಚಾತ್ತಾಪ ಪಡ್ತಾ ಇದ್ರು. 1 ವಾರ ಕಳೀತು. ಆಗ ಈ ಇಟಗಿ ಭಟ್ರು ಶಿವಾನಂದರ ದರ್ಶನಕ್ಕೆ ಬರ್ತಾರೆ. ಆಗ ಗುರುಗಳು ಹೇಳ್ತಾರೆ, ಇಟಗಿ, ತಪ್ಪು ಮಾಡಿ ಸುಮ್ಮನೆ ನಿನ್ನಷ್ಟೊತ್ತಿಗೆ ನೀನು ಕುಳಿತರೆ ಏನು ಪಶ್ಚಾತ್ತಾಪವಾಯ್ತಾ, ಪ್ರಾಯಶ್ಚಿತವಾಯ್ತಾ? ಅದನ್ನು ಮೊದಲಿನಂತೆ ಹೊರಗೆ ಎಲ್ಲಿತ್ತೋ ಅಲ್ಲೇ ಬಿಟ್ಟು ಬರಬೇಕಾದದ್ದು ನಿನ್ನ ಕರ್ತವ್ಯ ಅಲ್ವಾ? ಇಲ್ಲವಾದರೆ ಅಪರಾಧಿಗಳಲ್ಲದ ಈ ಊರಿನವರು ಅದರ ದುಷ್ಟತನವನ್ನು ಸಹಿಸಬೇಕಲ್ಲ. ಇದು ಎಲ್ಲಿತ್ತೋ ಅಲ್ಲೇ ನೀನು ವಾಪಸ್ ತಗೊಂಡೋಗಿ ಬಿಟ್ಟು ಬರಬೇಕು ಅಂತ ಶಿವಾನಂದರು ಇಟಗಿ ಭಟ್ರಿಗೆ ಎಚ್ಚರಿಕೆ ಕೊಡ್ತಾರೆ. ಆದರೆ ಬಹುಶಃ ಆ ಇಟಗಿ ಭಟ್ರಿಗೆ ತಿರುಗಿ ಆ ಶಕ್ತಿಯನ್ನು ದಾಟಿಸ್ಲಿಕ್ಕಾಗಲಿಲ್ಲ. ಯಾಕೆ ಅಂದರೆ ಅವರು ಯೋಗ ಭ್ರಷ್ಟರಾಗಿದ್ರು ಅಲ್ವಾ, ಆ ಶಕ್ತಿ ಇರಲಿಲ್ವೇನೋ. ಹಾಗಾಗಿ ಈ ಬಾರಿ ಕೇವಲ 15 ದಿನಗಳಲ್ಲೇ ಅವರು ಶಿವಾನಂದ ಗುರುಗಳಿಗೂ ಸಹ ತಿಳಿಸದೆ ಊರು ಬಿಟ್ಬಿಡ್ತಾರೆ. ಆಮೇಲೆ ಆ ಶೀಗೇಹಳ್ಳಿ ಊರಲ್ಲಿ ಮಕ್ಕಳ ಸಾವು, ದನಕರುಗಳ ಸಾವು, ನಡು ಹಗಲಲ್ಲೇ ಆ ದಾರಿಯಲ್ಲಿ ಓಡಾಡುವ ಜನ ಜಾನುವಾರುಗಳು ಎಚ್ಚರ ತಪ್ಪಿ ಬೀಳೋದು ಅಥವಾ ಸಾಯೋದು ಮುಂತಾದ ತೊಂದರೆಗಳು ಆಗ್ತಾ ಇದ್ವು. ಊರ ಜನರು ಗುರುಗಳಲ್ಲಿ ಮೊರೆ ಇಟ್ಟಾಗ ಕೆಲವು ಮಟ್ಟಿಗೆ ದೈವಿಕ ಕಾರ್ಯಕ್ರಮಗಳಿಂದ ಶಿವಾನಂದರು ಆ ಅನಾಹುತಗಳನ್ನು ಹತೋಟಿಗೆ ತರ್ತಿದ್ರು. ಆದರೆ ಅದರ ಪೂರ್ಣ ನಿವಾರಣೆಗೆ ಮುಂದೆ ಬಹಳ ಕಾಲದವರೆಗೆ ಕಾಯಬೇಕಾಯಿತು.
ಕೆಟ್ಟದ್ದನ್ನು ಬರಮಾಡ್ಕೊಳ್ಳೋದು ಸುಲಭ, ಆದರೆ ಅದನ್ನು ದೂರ ಸರಿಸೋದು ಕಠಿಣ. ಕಾಲಕ್ಕಾಗಿ ಕಾಯಬೇಕು ಅಂತ ಶಿವಾನಂದ ಗುರುಗಳು ಹೇಳ್ತಿದ್ರು. ನೀವು ದೈವೀ ಶಕ್ತಿಯಲ್ಲಿ ನಂಬಿಕೆ ಇಡಿ, ಆಸಕ್ತಿ ಇಡಿ. ನೀವು ದೈವೀ ಸ್ಮರಣೆ ಮಾಡ್ತಾ ಬಂದರೆ ದುಷ್ಟಶಕ್ತಿ ನಿಮ್ಮನ್ನು ಮುಟ್ಲಿಕ್ಕಾಗೋದಿಲ್ಲ ಅಂತ ಶಿವಾನಂದರು ಹೇಳ್ತಿದ್ರು. ಆದರೆ ಶ್ರೀ ಗುರುಗಳ ಇರುವಿಕೆ, ಅವರ ಓಡಾಟ ಇದೇ ಆ ಊರಿನ ಜನರನ್ನು ಭೀಕರ ಕಷ್ಟಗಳು ಬಾರದಂತೆ ಕಾಯ್ತಾ ಇತ್ತು. ಗುರುಕೃಪೆಯಿಂದಾಗಿಯೇ ಈ ಊರು ಬದುಕಿಕೊಂಡಿತು ಅನ್ನೋದು ಕ್ರಮೇಣ ಆ ಊರ ಜನರಿಗೆ ಅರಿವಾಯಿತು. ಮಠದಲ್ಲಿನ ಅನೇಕ ದೈವಿಕ ಕಾರ್ಯಕ್ರಮಗಳಿಗೆ ಹಗಲು ಹೊತ್ತಿನಲ್ಲಿ ಬರುತ್ತಿದ್ದ ಯಾರಿಗೂ ಆಮೇಲೆ ತೊಂದರೆಯಾಗಲಿಲ್ಲ. ಶ್ರೀ ಗುರುಗಳ ಮುಂದೆ ಬಂದು ಭಿನ್ನವಿಸಿಕೊಂಡ್ರೆ ಸಾಕಾಗಿತ್ತು, ಅವರಿಗುಂಟಾದ ತೊಂದರೆಗೆ ಪರಿಹಾರ ಸಿಕ್ತಿತ್ತು. ಈಗ ಈ ಗುರುವಿನ ಇರವು, ಈ ಗುರುವಿನ ಅರಿವು, ಈ ಗುರುವಿನ ಮಹಿಮೆ ಇದೆಲ್ಲವನ್ನೂ ಕೂಡ ಆ ಊರಿನ ಜನರು ಅರ್ಥಕೊಂಡಿದ್ರು. ಶಿವಾನಂದ ಗುರುಗಳು ಮಾತ್ರ ಈ ಇಟಗಿ ಭಟ್ಟನ ಸಹವಾಸ ಒಳ್ಳೆ ದುರ್ಜನ ಸಂಘವಾಯ್ತಲ್ಲ ಅಂತ ಕೊನೆಗೆ ಹೇಳ್ತಿದ್ರಂತೆ. ತನ್ನ ಮೋಹ, ಸಿಟ್ಟು, ಅಹಂಕಾರಗಳು ಯೋಗಿಯನ್ನು ಪಾಪಿಯನ್ನಾಗಿ ಮಾಡಿಬಿಡಬಲ್ಲವು. ಈ ಭಟ್ರ ಯೋಗಭ್ರಷ್ಟತೆಯ ಕಾರಣ ಏನು ಅಂತ ಕೇಳುಗರಾದ ನಿಮಗೆಲ್ಲ ಗೊತ್ತಾಗಿರಬೇಕು ಅಲ್ವಾ? ಅಂತೂ ಕೊನೆಗೆ ದೇವರ ಕೃಪೆ ಅಂತಲೇ ಅನ್ಬೇಕು, ಆ ಊರವರ ದೌರ್ಭಾಗ್ಯ ಹರಿಯುವಂತಹ ಒಳ್ಳೆಯ ಕಾಲ ಒದಗಿ ಬಂದಿತ್ತು. ಶ್ರೀಧರ ಸ್ವಾಮಿಗಳು ಶೀಗೇಹಳ್ಳಿಯ ಜನರ ಭಾಗ್ಯೋದಯವಾಗಿ ಬಂದರು. ಶ್ರೀ ಶಿವಾನಂದರಿರುವ ತನಕ ಶಿವಾನಂದರು ಆ ಊರನ್ನು ಕಾಪಾಡಿದರು. ಕೊನೆಗೆ ಶ್ರೀಧರ ಸ್ವಾಮಿಗಳು ತನ್ನ ತಪೋಬಲದಿಂದ ಈ ಊರ ಮಧ್ಯದ ವಿಕೃತ ಶಕ್ತಿಯನ್ನು ಅದರ ಪಾಪದಿಂದ ವಿಮೋಚನೆಗೊಳಿಸಿದರು. ಊರವರು ಕೂಡ ಈ ಪೀಡೆಯಿಂದ ವಿಮೋಚಿತರಾಗಿ ನೆಮ್ಮದಿಯನ್ನು ಕಂಡರು. ಗುರುಕೃಪೆಯ ಅಮೃತವನ್ನು ಉಂಡ್ರು. ಗುರುವನ್ನು ನಂಬಿದವರು ಎಲ್ಲ ಅಪಾಯದಿಂದ, ಎಲ್ಲ ಅಜ್ಞಾನದಿಂದ ಪಾರಾಗಿ ನೆಮ್ಮದಿ ಶಾಂತಿಯಿಂದ ಬದುಕಬಲ್ಲರು ಅನ್ನೋ ಸಂಗತಿಯನ್ನು ಅರಿತಂಥ ಆ ಶೀಗೇಹಳ್ಳಿಯ ಜನ ಇಂದಿಗೂ ಕೂಡ ಆ ಮಠಕ್ಕೆ ಸಾಧ್ಯವಾದಷ್ಟು ಸೇವೆಯನ್ನು ಸಲ್ಲಿಸ್ತಾ ಗುರುಭಜನ, ಗುರುಸ್ಮರಣ ನಿರತರಾಗಿದ್ದು ಬದುಕನ್ನು ನೆಮ್ಮದಿಯಿಂದ ಸಾಗಿಸ್ತಾ ಇದ್ದಾರೆ. ಮತ್ತೆ ಗುರು ಮಹಿಮೆಯನ್ನು ಬಿತ್ತರಿಸುವಂತಹ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ನಮಸ್ಕಾರ. ಚರಣ ಸೇವೆಯ ನಿತ್ತು ಅಭಯಕರವನ್ನಿತ್ತು ಪರಿಹರಿಸು ಸಂಚಿತವ ಪ್ರಾರಬ್ಧವೆಲ್ಲ. ಪರಿಹರಿಸು ಸಂಚಿತವ ಪ್ರಾರಬ್ಧವೆಲ್ಲ. ಸ್ಮರಿಸುತ್ತಿಹೆನಲ್ಲ ದೇವ ನಿನ್ನಡಿಗೆರಗಿ ಕರ ಮುಗಿದಿಹೆ. ಗುರುದೇವ ನಿನ್ನಡಿಗೆರಗಿ ಕರ ಮುಗಿದಿಹೆ. ಭವವದಾಟಿಸಲೆಂದು ಶರಣಾಗಿಹೆ ಕರ ಮುಗಿದಿಹೆ. ದೇವ ನಿನ್ನಡಿಗೆರಗಿ ಕರ ಮುಗಿದಿಹೆ. ಗುರುದೇವ ನಿನ್ನಡಿಗೆರಗಿ ಶರಣಾಗಿಹೆ ಶರಣಾಗಿಹೆ ಶರಣಾಗಿಹೆ.